ವ್ಯವಸ್ಥೆಯನ್ನು ಅವರು ತುಂಬ ಅಪೇಕ್ಷೆ ಪಟ್ಟಿದ್ದಾರೆ. ಆದ್ದರಿಂದಾಗಿ ಅವರ ಕಣ್ಣಲ್ಲಿ ನೀರು ಬಾರದಂತೆ ನೋಡ್ಕೊಳ್ಬೇಕಾದ ನಿನ್ನ ಕರ್ತವ್ಯ, ಅದರಿಂದ ನೀನು ಅದನ್ನು ನೋಡ್ಕೋ ಅಂತ ಕಳುಹಿಸಿಕೊಡ್ತಾನೆ. ಇಷ್ಟಾದ ಮೇಲೆ ರಾಮನಿಂದ ಅನುಜ್ಞೆಯನ್ನು ಪಡೆದ ಸುಗ್ರೀವ ಊರನ್ನು ಸೇರಿದ್ದಾನೆ. ಸೇರಿದಾಗ ವಾನರ ಸಹಸ್ರಾಣಿ, ಲಕ್ಷಗಟ್ಟಲೆ ಲೆಕ್ಕ ಇಲ್ಲದಷ್ಟು ಕಪಿಗಳು ಮರಗಳಿಂದ ಬೆಟ್ಟಗಳಿಂದ ಎಲ್ಲ ಕಡೆ ಓಡಿ ಬಂದವುಗಳು ತಮ್ಮ ತಮ್ಮ ಕೈಯಲ್ಲಿದ್ದ ವಾದ್ಯಗಳನ್ನು ಪಾತ್ರೆಗಳನ್ನು ಎಲ್ಲವನ್ನು ಜೋರಾಗಿ ಬಡಿದು ಅಭಿವಾದ್ಯ ಅವನನ್ನು ಬಂದು ನಮಸ್ಕಾರ ಮಾಡಿ ಸಂತೋಷದಿಂದ ಕರ್ಕೊಂಡುವಂತೆ ಬರಬೇಕು ನೀನು ಅಂತ. ತತಃ ಪ್ರಕೃತೆಯ ಸರ್ವಾಹ ದೃಷ್ಟ್ವಾ ಹರಿಗಣೇಶ್ವರಂ ಪ್ರಣಮ್ಯ ಮೂರ್ಧಾ ಪತಿತ ವಸುಧಾಯಾಂ ಸಮಾಹಿತಾ. ಎಲ್ಲವೂ ನೆಲಕ್ಕೆ ಬಂದುವು, ಎಲ್ಲವೂ ನೆಲಕ್ಕೆ ಒಟ್ಟಿಗೆ ತಲೆ ಬಗ್ಗಿಸುವುದು. ಅದು ಒಂದು ಬಗ್ಗಿಸಿದಂದ್ರೆ ಎಲ್ಲ ಒಟ್ಟೊಟ್ಟಿಗೆ ಬಗ್ಗಿಸ್ತವೆ. ಹೀಗೆ ಒಂದೇನೋ ಹಾರಿತು ಅಂದರೆ ಎಲ್ಲ ಒಟ್ಟೊಟ್ಟಿಗೆ ಹಾರ್ತವೆ. ಹಾಗಾಗಿ ನಾಯಕ ಏನು ಮಾಡ್ತಾನೆ ನೋಡ್ತಾ ಇರುತ್ತೆ. ನಾಯಕ ಮಾಡಿದಾಗ ಅದು ಈ ಬಲಗಾಲಿತ್ತಂದ್ರೆ ಎಲ್ಲೋ ಬಲಗಾಲಿರ್ತದೆ, ಇದು ಎಡಗಾಲಿರ್ತದೆ ಎಲ್ಲೋ ಎಡಗಾಲಿರ್ತದೆ, ಎರಡು ಕೈ ಎತ್ತಿದ್ರೆ ಒಟ್ಟಿಗೆ ಕೈ ಎತ್ತಿ ನಮಸ್ಕಾರ ಮಾಡುತ್ತೆ. ಹೀಗೆ ಇಡೀ ವಸುಧಾಯಾಮ್ ಸಮಾಹಿತ ಎಲ್ಲ ನೆಲ ಸೇರಿಬಿಟ್ಟಿದ್ದು. ನಮಸ್ಕರಿಸಿ ಸುಗ್ರೀವನಿಗೆ ಗೌರವವನ್ನು ಸಲ್ಲಿಸಿದವು. ಒಟ್ಟಂತವನು ಪಟ್ಟಾಭಿಷಿಕ್ತನಾಗಿ ಅಂಗದನಿಗೂ ಕೂಡ ಯೌವರಾಜ್ಯ ಪದವಿಯನ್ನು ಒದಗಿಸಿದ್ದಾರೆ. ಅದು ಹೇಗಾಯಿತು ಅಂತ ಬಹಳ ಚೆನ್ನಾಗಿ, ಅಂದರೆ ಮಂತ್ರಪೂತವಾದ ಕಲಶ ಜಲವನ್ನೆಲ್ಲ ಇರಿಸಿಕೊಂಡು ಅತ್ಯಂತ ಕ್ರಮ ಪ್ರಕಾರ ಅವನಿಗೆ ಅಭಿಷೇಕವನ್ನು ಮಾಡಿದ್ದಾರೆ. ತತಸ್ಕುಶ ಪರಿಸ್ತೀರ್ಣಂ ಸಮಿದ್ಧಂ ಜಾತವೇದಸಂ ಯಜ್ಞವನ್ನು ನಡೆಸಿ ಅಗ್ನಿಯಲ್ಲಿ ಅವನನ್ನು ಅಂದರೆ ಸಂಸ್ಕಾರಕ್ಕೆ ಬೇಕಾದ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ಮೂಲಕ ಭಗವಂತನನ್ನು ತೃಪ್ತಿಪಡಿಸಿ ನದೇಭ್ಯ ಅನೇಕ ನದಿಗಳಿಂದ ಮತ್ತು ನದಗಳಿಂದ, ಗಂಡು ನದಿಯನ್ನು ನದ ಅಂತಾರೆ, ನದಿ ಮತ್ತು ನದಗಳ ಅಪರೂಪದ ನೀರನ್ನೆಲ್ಲ ತರಿಸಿ ಅವನಿಗೆ ಅಭಿಷೇಕ ಮಾಡಿದ್ದಾವೆ. ಅಂದರೆ ಅಭಿಷೇಕ ಅಂದರೆ ನಿಜವಾಗಿ ಹಾಗೆ ಎಲ್ಲ ಕಡೆಯ ತೀರ್ಥಕ್ಷೇತ್ರ ನಾವು ಪ್ರತಿಷ್ಠೆ ಮಾಡುವಾಗಲೂ ದೇವರನ್ನು ಎಲ್ಲೆಲ್ಲಿಯೋ ತೀರ್ಥಕ್ಷೇತ್ರದ ಮಣ್ಣು ಮತ್ತು ನೀರನ್ನು ತಗೊಂಡು ಹೋಗ್ತಾರೆ. ಯಾಕೆಂದರೆ ಆ ಎಲ್ಲ ಕ್ಷೇತ್ರಗಳ ಸನ್ನಿಧಾನ ನಾವು ಎಲ್ಲಿ ಪ್ರತಿಷ್ಠೆ ಮಾಡಲಿಕ್ಕಿದೆ. ಈಗೇನು ಸಿಮೆಂಟಿನ ಗೋಡೆ ಹಾಕೋದು, ಮಧ್ಯದಲ್ಲೊಂದು ಯಾವುದು ಸಿಕ್ಕಿದ್ದು ಪ್ರತಿಮೆ ತಂದಿಟ್ಟು ಪೂಜೆ ಮಾಡಿ ಎಲ್ಲರೂ